ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೊಂದು ಡೀಟೇಲ್ ಇದೆ ನೋಡಿ. ಕಾವೇರಿ ಟಿಫನ್ ರೂಮ್ CTR ನಲ್ಲಿ ಒಂದಾಗೋಣ ಅನ್ನೋ ಸಂದೇಶವನ್ನ ಇಬ್ಬರು ಒಪ್ಪಿಕೊಳ್ತಾ ಇದ್ದಾರೆ. ನಿಮ್ಮ ಪರ ನಿಮ್ಮವರು ಮಾತಾಡಬಾರ್ದು, ನನ್ನ ಪರ ನಮ್ಮವರು ಮಾತಾಡಬಾರ್ದು ಅಂತ ಒಂದು ಕಂಡೀಷನ್ ಅನ್ನ ಕೂಡ ಇಡ್ತಾ ಇದ್ದಾರೆ. ಯಾರೂ ಗೊಂದಲವನ್ನ ಸೃಷ್ಟಿ ಮಾಡಬಾರ್ದು, ಅರ್ಥಾತ್ ಥರ್ಡ್ ಪ್ಲೇಯರ್ಗಳ ಎಂಟ್ರಿ ಬೇಡ ಇಲ್ಲಿ. ಎಲ್ಲರ ಸ್ಲೋಗನ್ ಹೈಕಮಾಂಡೇ ಆಗಿರಬೇಕು. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅಂತ ನಾವು ಒಪ್ಕೊಳ್ಳೋಣ, ಚೆಂಡ್ ಅಲ್ಲೇ ಎಸೆಯೋಣ, ಅವ್ರ ತೀರ್ಪು ಬರೀಲಿ. ನಾನು ಮಾತಾಡಲ್ಲ, ನೀವು ಮಾತಾಡಬೇಡಿ, ಹೈಕಮಾಂಡ್ ಹೇಳಿದಂತೆ ನಾವು ನಡ್ಕೊಳ್ಳೋಣ ಅಂತ CM ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಇದಕ್ಕೆ DCM ಕೂಡ ತಲೆ ಆಡಿಸ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಇವರು ತಲೆ ಆಡಿಸಬಹುದು, ಇವರ ಬೆಂಬಲಿಗರು ಚಟುವಟಿಕೆಗಳನ್ನ ಮಾಡೋದು ನಿಲ್ಲಿಸ್ತಾರಾ? ನಿಲ್ಲಿಸಿದ್ರೆ ಎಲ್ಲಿ ತನಕ ನಿಲ್ಲಿಸ್ತಾರೆ? ಈ ಹಂತದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಇದೆಯಾ? ನಿಲ್ಸಕ್ಕಾಗಲ್ಲ, ಡ್ಯಾಮ್ನ ಕಟ್ಟೆ ಒಡೆದ್ರೆ ಏನಾಗುತ್ತೆ, ಹಂಗಿದೆಯಾ ಪರಿಸ್ಥಿತಿ? ಇದೊಂದು ಡೀಟೇಲ್ಸ್ ಅಂತೂ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಒಂದಾಗೋಣ, ಶಾಂತಿಯ ಬಾವುಟವನ್ನ ನಾವು ಹಾರಿಸೋಣ ಅಂತ ಪ್ರಸ್ತಾಪ ಇದೆ, ಇಲ್ಲಿ ಒಪ್ಕೊಳ್ತಾ ಇದ್ದಾರೆ. ಈ ನಾಲ್ಕು ಗೋಡೆಗಳ ಮಧ್ಯೆ ಆಗ್ತಾ ಇರುವಂತಹ ಚರ್ಚೆಗಳನ್ನ ನಾಲ್ಕು ಗೋಡೆ ದಾಟಿದ ಬಳಿಕ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಉಳಿದವರಿಗೆ ಅನ್ನೋದು ಇಂಪಾರ್ಟೆಂಟ್. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಮುಖ್ಯಮಂತ್ರಿಯ ಶೇರ್ ಹೋಲ್ಡರ್ ಅಂದ್ರೆ ಆ ಕುರ್ಚಿಯ ಶೇರ್ ಹೋಲ್ಡರ್ ನಾನಾಗಬೇಕು ಅನ್ನೋ ಬಯಕೆನೆ ಇಷ್ಟೆಲ್ಲ ಜಂಜಾಟಕ್ಕೆ ಕಾರಣ ಆಗಿರ್ಬೇಕಾದ್ರೆ ಈ ಶಾಂತಿ ಮಾತುಕತೆಯ ಪರಿಣಾಮಗಳು, ವ್ಯಾಲಿಡಿಟಿ ಎಷ್ಟು ಅಂತ? ಮಮತಾ, ಖಂಡಿತವಾಗಿಯೂ ಕೂಡ ಆ ಮುಖ್ಯಮಂತ್ರಿ ಕುರ್ಚಿ ಮತ್ತೆ ಆ ಪದವಿ ನನಗೆ ಸಿಗಬೇಕು ಅನ್ನೋದು ಸ್ಟ್ರಾಟಜಿಗಳನ್ನ ಏನೆಲ್ಲ ಮಾಡ್ತಾ ಇದ್ರು DK ಶಿವಕುಮಾರ್, ಅದಕ್ಕೆ ಬದ್ಧರಾಗಿರ್ತಾರೆ, ಅದನ್ನ ಇಂಟರ್ನಲ್ ಆಗಿ ಮಾಡ್ತಾರೆ. ಆದ್ರೆ ಬಹಿರಂಗವಾಗಿ ಆಗ್ತಾ ಇರ್ತಕ್ಕಂಥ ಕೆಲ ವಿಚಾರ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇದು ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮವನ್ನ ಸದ್ಯಕ್ಕೆ ಮಾತ್ರ ಮಾಡ್ಬೋದು, ಅಂದ್ರೆ ಕದನ ವಿರಾಮ ಅಂದ್ರೆ ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ಇದು ಎಲ್ಲೋ ಒಂದ್ ಕಡೆ 1 ತಿಂಗಳ ಅವಧಿಗೋ ಅಥವಾ 2 ತಿಂಗಳ ಅವಧಿಗೋ ಅಥವಾ ಬಜೆಟ್ ತನಕವೋ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗುತ್ತೆ. ಅದಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ನನ್ನ ಪರ ಕೆಲ ಶಾಸಕರು ಬ್ಯಾಟಿಂಗ್ ಮಾಡ್ತಾರೆ, ನಿಮ್ಮ ಪರ ಕೆಲ ಶಾಸಕರು ಬ್ಯಾಟಿಂಗ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗೊಂದಲ ಏರ್ಪಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಪರನೂ ಮಾತಾಡೋದು ಬೇಡ, ನಿಮ್ಮ ಪರನೂ ಮಾತಾಡಬೇಡ, ಹೈಕಮಾಂಡ್ ಪರ ಮಾತಾಡಲಿ. ಹಾಗಾಗಿ ಅದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಮಿನಿಸ್ಟ್ರಿಗಳು ಕೆಲವರು ಇದ್ದಕ್ಕಿದ್ದಂತೆ ಮಾತಾಡ್ತಾರೆ, ಫುಲ್ ಟರ್ಮ್ ಬಗ್ಗೆ ಮಾತಾಡ್ತಾರೆ, ಕೆಲವರು CM ಕ್ಲೈಮ್ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಇದು ಬೇಡ ಅನ್ನೋದ್ರ ಬಗ್ಗೆ ಇಬ್ಬರು ನಾಯಕರಲ್ಲಿ ಒಂದು ರೀತಿಯಲ್ಲಿ ಒಪ್ಪಂದ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಎಂಟ್ರಿ ಅಂದ್ರೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಥರ್ಡ್ ಪಾರ್ಟಿ ಎಂಟ್ರಿ ಏಕೆ? ಈ ಥರ್ಡ್ ಪಾರ್ಟಿ ಎಂಟ್ರಿ ಬೇಡ ಅನ್ನೋದೇ ಬಹುದೊಡ್ಡ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಆ ಒಂದು ಥರ್ಡ್ ಪಾರ್ಟಿ ಎಂಟ್ರಿ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಯಾರೂ ಬೇಡ ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ಈ ಒಂದು ನಮ್ಮಿಬ್ಬರ ಕದನದಲ್ಲಿ ಜೊತೆಗೆ ಉರಿಯೋ ಮನೆಯಲ್ಲಿ ಒಂಥರ ಗಳ ಇರುವಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ಅಂದ್ರೆ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿಯುವಂತ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ನಾವು ಇಬ್ರು ಕೂಡ ಆಸ್ಪದವನ್ನ ಕೊಡಬಾರದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಇದನ್ನ ಅವರ ಬೆಂಬಲಿಗರು ಎಷ್ಟರ ಮಟ್ಟಿಗೆ ಪರಿಪಾಲನೆ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ 1 ದಿನ 2 ದಿನ ಮಟ್ಟಿಗೆ ಸುಮ್ಮನಿರ್ತಾರೆ, ಮತ್ತದೇ ಚಾಳಿಯನ್ನ ಮುಂದುವರಿಸುವಂತಹ ಪ್ರಕ್ರಿಯೆಗಳು, ಉದಾಹರಣೆಗಳು ಸಾಕಷ್ಟು ನಡೆದುಕೊಂಡು ಬಂದಿದೆ. ಹಾಗಾಗಿ ಅವರ ಬೆಂಬಲಿಗರಿಗೆ ಯಾವ ರೀತಿ ಒಂದು ರೀತಿಯಲ್ಲಿ ಬ್ರೇಕ್ ಆಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮೊದಲು ನಾವಿಬ್ರು ಸರಿ ಹೋಗೋಣ, ತದನಂತರ ನಮ್ಮ ಬೆಂಬಲಿಗರ ಸರಿ ಮಾಡೋಣ ಅನ್ನೋ ಒಂದು ಒಪ್ಪಂದಕ್ಕೆ ಬಂದು ಅಧಿಕೃತವಾಗಿ ಘೋಷಣೆ ಮಾಡ್ತಾರ, ಕಾದ್ ನೋಡ್ಬೇಕು ಮಮತಾ. ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ. ಆಮೇಲೆ ನಿಮ್ಗೆ ಈ ವಿಜುವಲ್ಸ್ ಇನ್ನೊಂದ್ ಕಡೆ ನಾವು ಪ್ಲೇ ಮಾಡ್ತಾ ಇದೀವಿ ನಿರಂತರವಾಗಿ.